ನಮಸ್ತೆ. ಇವತ್ತು ಎಲ್ಲರೂ ಇಷ್ಟಪಟ್ಟು ತಿನ್ನುವಂಥ ಗುಲಾಬ್ ಜಾಮೂನ್ ಮಾಡೋಣ ಬನ್ನಿ. ಇವತ್ತು ನಾನು MTRದು 2 ಪ್ಯಾಕೆಟು ಗುಲಾಬ್ ಜಾಮೂನ್ ಪ್ಯಾಕೆಟ್ ತೊಗೊಂಡಿದ್ದೀನಿ. ಅದಕ್ಕೆ ಅರ್ಧ ಕೆಜಿ ಸಕ್ಕರೆ ತೊಗೊಂಡಿದ್ದೀನಿ ಮತ್ತು ಏಲಕ್ಕಿನ ಬಿಡಿಸಿಟ್ಕೊಂಡಿದ್ದೀನಿ. ಇವಾಗ ಮಾಡೋದು ಹೇಗೆ ನೋಡೋಣ ಬನ್ನಿ. ಗ್ಯಾಸ್ ಹಚ್ಕೊಂಡು ಅದಕ್ಕೆ ಸಕ್ಕರೆ ಹಾಕ್ಕೊಂಡು ಒಂದು ಪಾತ್ರೆ ಇಟ್ಕೊಳ್ಳೋಣ. ಇಲ್ಲ ಅರ್ಧ ಕೆಜಿ ಸಕ್ಕರೆಗೆ ನಾನು ಈ ಚೊಂಬಲ್ಲಿ 1.5 ಕಪ್ಪಷ್ಟು ನೀರು ಹಾಕ್ಕೊಂಡಿದ್ದೀನಿ. 2 ಪ್ಯಾಕೆಟ್ ಇರೋದ್ರಿಂದ ಜಾಮೂನ್ ಜಾಸ್ತಿ ಇರುತ್ತೆ, ಪಾಕನೂ ಜಾಸ್ತಿ ಬೇಕು. ಇದಕ್ಕೆ ಏಲಕ್ಕಿನೂ ಸೇರಿಸೋಣ. ಒಂದು 10 ನಿಮಿಷ ಕುದಿಸ್ಕೊಂಡ್ರೆ ಸಾಕು, ಒಂದೇಳೆ ಪಾಕ ಬರಬೇಕು. ಇಲ್ಲಿ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಅರ್ಧ ಕಪ್ ಹಾಲು ತೊಗೊಂಡಿದ್ದೀನಿ. ಹಾಲಲ್ಲಿ ಮಿಕ್ಸ್ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಟೇಸ್ಟು, ನೀರಲ್ಲಾದರೆ ಚೆನ್ನಾಗಿರಲ್ಲ. ತುಂಬ ನಾದ್ಕೋಬೇಕು. ಈ ಥರ ಸ್ವಲ್ಪ ಹೊತ್ತು ನೆನೆಯಕ್ಕೆ ಬಿಡೋಣ. ಇಲ್ಲಿ ಎಣ್ಣೆ ಬಿಸಿ ಆಗೋದಕ್ಕೆ ಇಟ್ಕೊಂಡಿದ್ದೀನಿ. ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ, ಹೈ ಫ್ಲೇಮ್ ಮಾಡ್ಕೋಬೇಡಿ. ಇದು ಕುದಿ ಬಂದಿದೆ, ಒಂದೇಳೆ ಪಾಕ ಬರಬೇಕಿನ್ನು. ಈ ಥರ ಸಣ್ಣ ಸಣ್ಣದಾಗಿ ಉಂಡೆ ಮಾಡ್ಕೊಬೇಕು. ಜಾಸ್ತಿ ದಪ್ಪ ಮಾಡಿಕೊಂಡ್ರೆ ನಾವು ಪಾಕಕ್ಕೆ ಹಾಕಿದ ತಕ್ಷಣ ದಪ್ಪ ಆಗಿಬಿಡುತ್ತೆ. ಈ ಥರ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಬೇಕು. ಸೀಸ್ಬಾರ್ದು, ಗೋಲ್ಡನ್ ಬ್ರೌನ್ ಬರೋವರೆಗೂ ಬೇಯಿಸ್ಕೊಬೇಕು. ಹೈ ಫ್ಲೇಮಲ್ಲಿ ಇಡಬೇಡಿ, ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡ್ಕೊಳ್ಳಿ. ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಅವಾಗವಾಗ, ಇಲ್ಲಾಂದರೆ ಸೀದೋಗ್ಬಿಡುತ್ತೆ, ಒಂದೇ ಕಡೆ ಸೀದೋಗ್ಬಿಡುತ್ತೆ, ಬೇಯಲ್ಲ. ಜಾಸ್ತಿ ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಮೇಲ್ಗಡೆ ಬೆಂದಿರಲ್ಲ. ಈ ಥರ ಕಲರ್ ಬಂದರೆ ಸಾಕು ನೋಡಿ. ಇವಾಗ ರೆಡಿಯಾಗಿದೆ ಗುಲಾಬ್ ಜಾಮೂನು. ಇದನ್ನು ತೆಗೆದು ಪಾಕಕ್ಕೆ ಹಾಕ್ಕೊಬೇಕು. ಇಷ್ಟೇ ಸಿಂಪಲ್ಲು, ರೆಡಿಯಾಗಿದೆ ಗುಲಾಬ್ ಜಾಮೂನು. ಯಾರಿಗೆಲ್ಲ ಇಷ್ಟ, ತುಂಬಾ ಇಷ್ಟಪಟ್ಟು ತಿಂತಾರೆ. ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.